ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ಆಯ್ತಾರಲ್ರಿ, ಇವತ್ತು ಸೂಟಿ ರೀ. ಇವತ್ತು ಲೇಟಾಗಿದ್ದೀವಿ ರೀ. ನಮ್ಮ ಸಮರ್ಥನ ಸೂಟಿ ಇದ್ದ ಸಂಬಂಧ ಲೇಟಾಗಿದ್ದು ಈಗ ಹೊಲಕ್ಕೆ ಹೋಗ್ಬೇಕ್ರಿ. ಬುತ್ತಿ ಮಾಡ್ಕೊಳಕತ್ತೀನಿ ರೀ. ಹತ್ಯಾಗ ಕಸ ತೆಗ್ಯದದ್ರಿ. ಬುತ್ತಿ ಮಾಡ್ಕೊಳಕತ್ತೀನಿ ರೀ. ಇವತ್ತು ನಿನ್ನೆನೇ ರೊಟ್ಟಿ ಬಡದಿಟ್ಟಿದ್ದೆ ರೀ. ರೊಟ್ಟಿ ಯಾವ್ರಿ ನಿನ್ನೆ ಒಂದು ಸ್ವಲ್ಪ ಹೆಚ್ಚಿಗೆ ರೊಟ್ಟಿ ಬಡ್ದಿದ್ದೆ ರೀ. ಇವತ್ತು ಹೊಲಕ್ಕೆ ಹೋಗ್ಬೇಕಂತೇಳಿ ಅವೇ ಕಟ್ಕೊಂಡು ಒಂದಿಷ್ಟು ಉಣ್ಣಕ್ಕೆ ಏನಾರು ಚಪಾತಿ ಗಿಪಾತಿ ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಹೋಗ್ಬೇಕು ನೋಡ್ರಿ. ಈಗ ಒಂದು ಸ್ವಲ್ಪ ಪಾಣ್ಯದ ಬಾನ ಮಾಡಕತ್ತೀನಿ ರೀ. ಕಟ್ಕೊಂಡು ಹೋಗ್ಲಕ್ಕೆ ರೀ. ರೊಟ್ಟಿ ಪಲ್ಯ ಏನಾರ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಪಲ್ಯ ಮಾಡ್ಬೇಕ್ರಿ. ಕಟ್ಕೊಂಡು ಹೋಗ್ಬೇಕು ನೋಡ್ರಿ. ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹತ್ತಿ ಕಸಕ್ಕೆ ಹೋಗ್ಬೇಕು ರೀ. ನಾವೇ ತೆಗಿಲಿಕ್ಕತ್ತೀವಿ ರೀ. ಆಳಿಗೆ ಯಾರಿಗೆ ಹೇಳಿಲ್ರಿ. ಭಾಳ ತುಟ್ಟಿ ಅದಾವ್ರಿ ಆಳು ಎಳಕ್ಕೆ ರೀ. 700 ರೂಪಾಯಿ ತೊಗೋತಾರೆ ರೀ. ಮುಂಜಾನೆ 6 ಗಂಟೆಗೆ ಬಂದು ಮಧ್ಯಾಹ್ನ 2 ತನಕ 700 ರೂಪಾಯಿ ತೊಗೋತಾರೆ ರೀ. ಅದಕ್ಕಲ್ಲೇ ನಾವೇ ತೆಗೆದ್ರಾಯ್ತು. ಸ್ವಲ್ಪ ಹತ್ತಿ ಅಂದು ನಮ್ದೇನು ಸ್ವಲ್ಪ ಇರ್ತದೆ ಅಂತೇಳಿ ನಾವೇ ತೆಗಿಲಿಕ್ಕತ್ತೀವಿ ನೋಡ್ರಿ. ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗೋದ್ರಿ ಸದ್ರಿ. ಸಿಂಪಲಾಗಿ ಒಗ್ಗರಣೆ ಅನ್ನ ಮಾಡ್ಕೊಂಡು ಹೊಂಟೀನಿ ರೀ. ಒಗ್ಗರಣೆ ಅನ್ನ ಉಳ್ಳಾಗಡ್ಡಿ ಪಲ್ಯ ಮಾಡ್ಕೊಂಡು ಹೊಂಟೀನಿ. ಜಲ್ದಿ ಬಿಸಿಲು ಆಗ್ತದ್ರಿ ಭಾಳ. ಹೀಗಾಗಿ ಸ್ವಲ್ಪ ಜಲ್ದಿ ಹೋದಿವಿ ಅಂದ್ರೆ 1-2-3 ಸಾಲು ತೆಗಿತೀವಿ ರೀ. ಲೇಟ್ ಆಯ್ತು ಅಂದ್ರೆ ಅಲ್ಲಿ ಬಿಸಿಲೇ ಆಗಿಬಿಡ್ತದ್ರಿ. ಇವತ್ತು ಅದ್ರೊಳಗೆ ಜಲ್ದಿ ನಿಂಬಿಕೆ ಡಾಗ್ ಒಂದು ಕಟ್ಟದದ್ರಿ. ನಾವು ಜಲ್ದಿ ಹೋಗ್ಬೇಕಂದೀವಿ. ಇವತ್ತು ಜಲ್ದಿ ಆಯ್ತಾರಿತ್ತು ರೀ. ಹಂಗಾಗಿ ಒಂದು ಸ್ವಲ್ಪ ಲೇಟಾಗಿ ಎದ್ದು ಬಿಡ್ತೀವಿ ರೀ. ಹೇಳೋದೇ ಆಲಿಲ್ಲ ಹೋಗಿ ಒಂದಿಷ್ಟು ಅನ್ನ ಮಾಡ್ಕೊಂಡು ಹೋಗ್ಬಿಡೋದ್ರಿ. ರೊಟ್ಟಿ ತೊಗೊಂಡು ಮೊಸರು ಇರ್ತದ್ರಿ. ನಮಗೇನು ಪಲ್ಯ ಅದು ಏನೂ ಹತ್ತಲ್ರಿ. ಸ್ವಲ್ಪ ಹಿಂಡಿ ಇತ್ತಂದ್ರೆ ತೊಗೊಂಡು ಹೋಗ್ಬಿಡೋದು ನೋಡ್ರಿ. ನೋಡ್ರಿ ಈಗ ಹೊಲಕ್ಕೆ ಬಂದೀವ್ರಿ. ಕಸ ತೆಗಿಲಿಕತ್ತೀವಿ ರೀ. ಬಿಸಿಲು ಹತ್ರನು ಭಾಳ ಅಂದ್ರೆ ಭಾಳ ಆಗ್ಯದ ನೋಡ್ರಿ. ಹತ್ಯಾಗ ಕಸ ತೆಗಿಯಕತ್ತೀವಿ ರೀ. ಇಷ್ಟೊತ್ತನ ಮನೆಯಿಂದ ಕೆಲಸನೇ ಆಯ್ತು ರೀ. ಇವತ್ತು ಲೇಟಾಗಿ ಆಯ್ತು, ಸಂಡೇ ಆಯ್ತಾರದಂತೇಳಿ ಬರೀ ಮನೆಯಂದೇ ಆಯ್ತು ರೀ ಕೆಲಸ ರೀ. ಇಷ್ಟೊತ್ತನ ರೀ ಬಿಸಿಲು ಹತ್ರ ನೋಡ್ರಿ. ಟೈಮ್ 10:11 ಆಗ್ಯದ್ರಿ. ಬಿಸಿಲು ಅಂದ್ರೆ ಅಷ್ಟು ಬಿಸಿಲು ಅದು ನೋಡ್ರಿ. ನಮ್ಮ ಸಂಪತ್ ಲಾಗ್ ಮಾಡ್ತಾನಂತ್ರಿ. ಇಷ್ಟೊತ್ತನ 1-2 ನಿಮಿಷ ಮಾಡಿದಾರಿ. ಹೆಂಗೆ ಮಾಡ್ತಾನೆ ನೋಡ್ರಿ ಅವ. ಏನು ಮಾತಾಡ್ತೀಯಪ್ಪ ನೀ? ಕಸ ತೆಗಿಯಾಕತ್ತಿ ಅಂತ ಹೇಳ್ತಿ. ಅವ ಕಸ ತೆಗಿಲಿಕತ್ತೀನಲ್ರಿ ನಾನು. ಅದಕ್ಕೆ ನಾನು ಹೇಳ್ತೀನಿ ಲಾಗ್ ಮಾಡ್ತೀನಿ ಅನ್ನಕತ್ತಾನ ನೋಡ್ರಿ ನಮ್ಮ ಸಂಪತ್. ಬಿಸಿಲು ಹತ್ರ ಭಾಳ ಅದ್ರಿ. ಏನು ಮಾಡೋದ್ರಿ, ಬ್ಯಾಸ್ಗೆ ಬಿಸಿಲಾಗ್ಯದ ನೋಡ್ರಿ. ಏನು ಮಾಡೋದ್ರಿ, ಮಳೆ ಹತ್ರ ಬರವಲ್ದ್ರಿ. ಅಷ್ಟು ಬಿಸಿಲು ಅಂದ್ರೆ ಬಿಸಿಲು ನೋಡ್ರಿ. ನಮ್ಮ ಸಂಪತ್ ನೋಡ್ರಿ ತಲೆ ಮ್ಯಾಗ ಹೊಚ್ಕೋಪ್ಪ ನಾನು ಏನೂ ಹೊಚ್ಕೊಳಲ್ಲ ನೋಡ್ರಿ. ತಲೆ ಮ್ಯಾಗ ಹೊಚ್ಕೋಬೇಕಿಲ್ಲ. ಹಾಂ ಹೊಚ್ಕೋತಿ ಅಂತ ಹೇಳಿ ಯಾವಾಗ ಹೊಚ್ಕೋತೀನಿ ಅಂತ ಹೇಳಿ. ಬಿಸಿಲು ಅಂದ್ರೆ ಅಷ್ಟು ಬಿಸಿಲು ನೋಡ್ರಿ. ಏನು ಮಾಡೋದ್ರಿ, ಕರ್ಕೊಂಬಂದೀನಿ ರೀ. ನೆಳ ಕುಂದ್ರಂದ್ರೆ ಕುಂದ್ರಲ್ಲಾಗ್ಯಾರ ನೋಡ್ರಿ. ಏನು ಮಾಡೋದ್ರಿ, ಅಲ್ಲಿ ಗಿಡ ಆದ್ರಿ. ಅಲ್ಲಿ ಕುಂದ್ರಂದ್ರೆ ಹೋಗಕ್ಕೆ ತಯಾರಿಲ್ಲ ನೋಡ್ರಿ. ಅಲ್ಲಿ ಗಿಡದ ಬಡ್ಡ್ಯಾಗ ಹೋಗಿ ಕುಂದ್ರಿಪ್ಪ ಅಂದ್ರೆ ಹೋಗಕ್ಕೆ ತಯಾರಿಲ್ಲ ರೀ. ಬಿಸಿಲು ಹತ್ರನು ಭಾಳ ಅದ್ರಿ. ಹಾಂ ನೋಡ್ರಿ ಮಾಗಿ ತಿನ್ನಕ್ ನೋಡ್ರಿ. ನೋಡ್ರಿ ಕಸ ತೆಗಿಯಕ್ ನೋಡ್ರಿ. ನೀರು ಮಪ್ಪ ಹಾಕ್ ನೋಡ್ರಿ. ಅಲ್ಲಿ ತೋರಿಸ್ಬ. ಅಲ್ಲಿ ತೋರಿಸ್ಬ. ನೋಡ್ರಿ ನೀರು ಹೊಂಟವ ನೋಡ್ರಿ. ಹಾಲು ಹೊಂಟವ ನೋಡ್ರಿ. ಮಪ್ಪ ಹೊಂಟಾರ ನೋಡ್ರಿ. ಹಾಲು ಮಪ್ಪ ಹೊಂಟಾರ ನೋಡ್ರಿ. ಮಾಗಿ ತನಕ ನೋಡ್ರಿ. ಮಾಗಿ ನೋಡ್ರಿ ಬಾರಿ ಗಿಡಗಿ ನೋಡಿರಿ. ಬಾಯಿಗೆ ನೋಡ್ರಿ ಗುಬ್ಬಿ ಬಡ್ಡೆ ಆಗ್ಯಾವ ನೋಡ್ರಿ. ನೋಡ್ರಿ ಗುಬ್ಬಿ ಬಡ್ಡೆ. ನೋಡ್ರಿ ಗುಬ್ಬಿ ಬಡ್ಡೆ ನೋಡ್ರಿ. ಹಂಗೆ ಕಾಣಕ್ ನೋಡ್ರಿ. ನೋಡ್ರಿ ಹರಿ ನೀರ್ನ್ಯಾಗ ರೀ ತಣ್ಣಗ್ರಿ ಸದ್ದು ಜಳಕ ಮಾಡಂಗೆ ಬರ್ತದ್ರಿ ಇದ್ರೊಳಗೆ. ತಣ್ಣಗಂದ್ರೆ ತಣ್ಣಗದಾವ ನೋಡ್ರಿ ನೀರು.
ಇಷ್ಟೊತ್ತನ ಬಿಸಿಲಾಗೋ ಸಾಕಾಯ್ತಿತ್ರಿ. ನೋಡ್ರಿ ಎಷ್ಟು ಚಂದ ಹರ್ಲಿಕ್ಕತ್ತವ್ರಿ ನೀರು. ನೋಡ್ರಿ ಇಂಥ ಹರಿ ನೀರನ್ನೇ ಮಾರಿಟ್ಕೊಳ್ರಿ. ತಣ್ಣಗೆ ಹಾಕೋ ತಣ್ಣಗೆ ಈ ಸದ್ಯ ಇದ್ರಾಗೆ ಕುಂತು ಬಿಡಂಗೆ ಅನ್ಸ್ತದೆ ನೋಡ್ರಿ. ಅಷ್ಟು ತಣ್ಣಗಂದ್ರೆ ತಣ್ಣಗ್ರಿ ಇಂಥ ಬಿಸಿಲಾಗುತ್ತೆ. ಇಂಥ ಬಿಸಿಲ್ರಿ ಮುಂದೆ ನೋಡಿಲ್ರಿಪ್ಪ. ಚಂದ ಮಾಡ್ರಿ ಉಳ್ತಿರಿಲ್ಲ ನೀವು? ಅಪ್ಪಿ ಇದು ಒಳಗಡೆ ಸುರಿ ಬಾ. ಮಾಡಿನ ಮಾತಾಡಿ ನೀ ಮಾತಾಡು. ನಾ ಮಾತಾಡು. ಮಾತಾಡಕತ್ತಿ ಊಟ ಮಾಡಕತ್ತಿರಲ್ಲ? ತೋರಿಸ್ಬಿಡ್ತಾನೆ ನೋಡ್ರಿ ಊಟ ಕೊಟ್ಟಾಗತ್ ನೋಡ್ರಿ. ಊಟ ನೋಡ್ರಿ. ಆಪು ನೀ ಏನಂತಿ? ನೀ ಏನಂತಿ? ನೀ ಏನಂತಿ? ಕೆಳಗಡೆ ಪಲ್ಯ ಹಾಕೋತಿಲ್ಲ? ತಗೋದು ಉಪ್ಪು ತಗೋದು. ನೋಡ್ರಿ ಈಗ ಸಂಜೆಗೆ ಮನೆಗೆ ಬಂದು ಅಡುಗೆ ಮಾಡ್ಲಿಕತ್ತೀನಿ ರೀ. ಸ್ವಲ್ಪ ನೀರು ಬಂದು ಆಗಲೇ ಒಂದಿಷ್ಟು ಮೈದಾ ಹಿಟ್ಟು ನಾದಿದ್ದೆ ರೀ. ಚಪಾತಿ ಸಾಕಾಗ್ಯದತ್ತೇಳಿ ಇದೊಂದು ಉಣ್ಣಾಕ ಮಾಡ್ಲಿಕತ್ತೀನಿ ರೀ. ಕಡುಬಿನ ಟೈಪ್ ರೀ. ಕಡುಬಿನ ಟೈಪ್ ಇದ್ರಿ. ಮುಂಜಾನೆ ಉಳ್ಳಾಗಡ್ಡಿ ಪಲ್ಯ ಮಾಡಿದ್ನಲ್ರಿ, ಅದಷ್ಟು ಉಳ್ಳಾಗಡ್ಡಿ ಪಲ್ಯ ಉಳ್ದದ್ರಿ. ಅದ್ರದ್ದು ಕಡುಬು ಮಾಡ್ಲಿಕತ್ತೀನಿ ನೋಡ್ರಿ. ಉಳ್ಳಾಗಡ್ಡಿದ್ದು ಪಲ್ಯದ ಕಡುಬು ರೀ. ಇದು ಮೈದಾ ಹಿಟ್ಟು ರೀ. ಆಗಲೇ ಒಂದಿಷ್ಟು ನಾದಿ ಇಟ್ಟಿದ್ದೆ ರೀ. ಒಂದಿಷ್ಟು ಮೈದಾ ಹಿಟ್ಟು ತೊಗೊಂಡು ಕಡುಬು ಮಾಡ್ಲಿಕತ್ತೀನಿ ರೀ. ಸ್ವಲ್ಪ ನಿನ್ನೆ ಕುದಿಸಿದ್ದೆರಡು ಬಟಾಟೆ ಫ್ರಿಜ್ನೊಳಗೆ ಇಟ್ಟಿದ್ದೆ ರೀ. ಅದೊಂದಿಷ್ಟು ಕಲ್ಸ್ಕೊಂಡೀನಿ ರೀ. ನಮ್ಮ ಸಮರ್ಥಗ್ರಿ ಸಂಪತ್ಗಳಿಗೆ ರೀ. ಮೈದಾ ಹಿಟ್ಟಿನ ಕಡುಬು ರೀ. ಭಾರಿ ಮಸ್ತ್ ಆತಾವ ನೋಡ್ರಿ. ಓ ಹಾಂ ನೋಡ್ರಿ ಈ ಥರ ಮಾಡೋದ್ರಿ. ಫೋಲ್ಡ್ ಮಾಡಿ ಕುದಿಸಿ ಬಿಡೋದ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಚಾಣಿ ಇಟ್ಕೊಂಡೀನಿ. ಇದು ಬೊಗಣಿ ಒಳಗೆ ನೀರು ಹಾಕೀನಿ ತಳಗ. ಚಾಣಿ ಇಟ್ಕೊಂಡು ಕುದ್ಸಕ್ಕೆ ಬಿಡತ್ತೀನಿ ನೋಡ್ರಿ. ಈ ಥರ ಮಾಡಿಕೊಂಡು ಕಡುಬು ಗತ್ಲೆ ಮಾಡಿಕೊಂಡು ಕುದ್ಸಕ್ಕೆ ಬಿಡೋದು. ತಿನ್ನು. ಬಟಾಟಿದು ಮಾಡ್ಕೊಬೋದ್ರಿ. ಎಲ್ಲ ಥರನೂ ಮಾಡ್ಕೊಬೋದು ನೋಡ್ರಿ. ನಿನ್ನೆ ಬಟಾಟಿ ಇದ್ರಿ ಕುದಿಸಿಟ್ಟಿದ್ದು ಒಂದೆರಡು ತೆಗೆದಿಟ್ಟಿದ್ದೆ ರೀ. ಅದನ್ನು ಮಾಡ್ಕೊಳಕತ್ತೀನಿ ನೋಡ್ರಿ. ನಾವು ಲೇಟಾಗಿ ಬಂದೀವ್ರಿ. ಹಿಂಗಾಗಿ ಸುಮ್ಮ ಏನು ಮಾಡೋದಪ್ಪ ಅಂತೇಳಿ ಇದೇ ಮಾಡ್ಲಿಕತ್ತೀನಿ ರೀ. ಮೈದಾ ಹಿಟ್ಟನ್ನು ಜಾಸ್ತಿ ತಿನ್ಬಾರ್ದ್ರಿ. ನಮ್ಮ ಸಂಪತ್ಗಳಿಗೆ ತಿಳಿಯಲ್ರಿ. ಸುಮ್ಮ ಮಾಡಂತಾರ್ರಿ. ಅಷ್ಟು
ಅಷ್ಟು ಹಾಗೆ ಲಟ್ಟಿಸ್ಕೊಂಡು ಇಟ್ಕೊಂಡಿನ್ರಿ. ಈಗ ಅಷ್ಟು ಹಾಕಿಬಿಡೋದು ನೋಡ್ರಿ. ಚಂದ ಕುದಿತಾವ್ರಿ. ಬ್ಯಾರಲ್ ತುಂಬಿದೆ ನೋಡಬೇಕು. ಬಂದ್ ಮಾಡಂಗೆ ಹೋಗು, ನಾ ತುಂಬ ರಂಗಿಲ್ಲ ಅದು. ಬಂದ್ ಮಾಡು, ಬಂದ್ ಮಾಡು. ನೋಡಲ್ಲ ಚಲೋ ಆಗ್ಯದೇನು ಬ್ಯಾರಲ್ಲ. ಬಂದ್ ಮಾಡಿಬಿಡು. ನೋಡ್ರಿ ಈಗ ಎಷ್ಟು ಚಂದ ಕುದ್ದಾವ ನೋಡ್ರಿ. ಭಾಳ ಚಂದ ಕುದ್ದಾವ್ರಿ. ಸಾಣಿಗೆ ಕೆಳಗೆ ಇಳಿಸ್ಲಿಕತ್ತೀನ್ರಿ. ನೋಡ್ರಿ ಎಷ್ಟು ಚಂದ ಕುದ್ದಾವ್ರಿ. ಇದು ಖಾಲಿ ಐತಿ ಭಾಳ ಅಂದ್ರೆ ಭಾಳ ಸುಡ್ಲಿಕತ್ತವ್ರಿ. ಎಣ್ಣೆಯಾಗ ಕರ್ಕೊಂಡು ತಿನ್ನಕಿನ ಈ ಥರ ಕುದಿಸ್ಕೊಂಡು ಮಾಡಿದ್ರಂತೂ ದೇಹಕ್ಕೂ ಒಳ್ಳೇದ್ರಿ, ಮಕ್ಕಳಿಗೂ ಒಳ್ಳೇದು ನೋಡ್ರಿ. ಎಷ್ಟು ಚಂದ ಬಂದವ್ ನೋಡ್ರಿ. ಭಾರಿ ಮಸ್ತ್ ಬಂದವ್ರಿ. ಈ ಥರ ಗೋಧಿ ಹಿಟ್ಟಿಲಿನೂ ಬರ್ತದ್ರಿ. ನಾ ಮೈದಾ ಹಿಟ್ಟಿತ್ರಿ, ಸ್ವಲ್ಪ ಉಳ್ದಿತ್ರಿ. ಅದಕ್ಕೆ ಅದಿಟ್ಟು ನಾದ್ಕೊಂಡು ಇದು ಮಾಡಿ ನೋಡ್ರಿ. ಟೇಸ್ಟ್ ಬರ್ತಾವೇನಂತೇಳಿ ಮಾಡಿ ನೋಡ್ರಿ. ಭಾರಿ ಟೇಸ್ಟಾಗಿ ಬಂದವು ನೋಡ್ರಿ. ಈ ಥರ ಯಾವುದೇ ಪಲ್ಯ ಮಾಡ್ರಿ, ಈ ಥರ ಪಲ್ಯ ಒಂದಿಟ್ಟು ಉಳ್ದಿತ್ತಂದ್ರೆ, ಎಕ್ಸ್ಟ್ರಾ ಉಳ್ದಿತ್ತಂದ್ರೆ, ಪಲ್ಯ ಉಳ್ದಿತ್ತಂದ್ರೆ ಈ ಥರ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆತಾವ ನೋಡ್ರಿ. ಈ ಥರ ನೀವು ಒಮ್ಮೆ ಮಾಡ್ಕೊಂಡು ತಿಂದು ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀವಿ ರೀ.